ಹಾಯ್ ಹಾಲ್ ನಾನು ಅಜಿಯೋದಲ್ಲಿ ಮದುವೆಗೆ ಮತ್ತು ಡೈಲಿ ವೇರ್ಗೆ ಸ್ಲಿಪ್ಪರ್ಸ್ ಬೇಕಿತ್ತು ಅಂದ್ಬಿಟ್ಟು 5 ಪೇರ್ ಸ್ಲಿಪ್ಪರ್ನ ಆರ್ಡ್ರ್ ಮಾಡಿದ್ದೆ. ಅದು ಬಂದಿದೆ. ಸೊ ಅದು ನಿಮಗೆ ತೋರಿಸ್ತೀನಿ. ಆನ್ಲೈನ್ ಪ್ರೈಸ್ಗೂ ಆಫ್ಲೈನ್ ಪ್ರೈಸ್ಗೂ ಏನು ಡಿಫ್ರೆನ್ಸು, ಮತ್ತು ಆನ್ಲೈನಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರುತ್ತಾ ಏನು ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ನಾನು ಯಾವ ಬ್ರ್ಯಾಂಡ್ ಸ್ಲಿಪ್ಪರ್ ತೊಗೊಂಡೆ, ನನಗೆ ಆಫರ್ ಪ್ರೈಸ್ ಬಂದು ಎಷ್ಟಕ್ಕೆ ಸಿಕ್ತು, ಮತ್ತು ಆಫ್ಲೈನಲ್ಲಿ ಎಷ್ಟು ಇದು ಪ್ರೈಸ್ ಇದೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಮತ್ತು ನಂದು ಬೆಟರ್ ಸಜೆಷನ್ ಏನಂದರೆ, ನೀವು ಟ್ರೆಂಡ್ಸ್ ಅಜಿಯೋಗೆ ಹೋಗ್ಬಿಟ್ಟು ಆಫ್ಲೈನಲ್ಲಿ ಸ್ಲಿಪ್ಪರ್ ತೊಗೊಳೋದಕ್ಕಿಂತ ಅದೇ ಸ್ಲಿಪ್ಪರ್ನ ನೀವು ಆನ್ಲೈನಲ್ಲೇ ತೊಗೊಳ್ಳಿ. ಏನಕ್ಕಂದರೆ ಟೈಮ್ಸ್ ಪ್ರೈಸ್ ಏರುಪೇರು ಆಗ್ತಾನೆ ಇರುತ್ತೆ. ಲೈಕ್ ಕಮ್ಮಿ ಆಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ. ಲೈಕ್ ಒಂದೊಂದು ಸಲ 70% ಆಫ್, 80% ಎಲ್ಲ ರೇರು ಕೊಡೋದು. ಬಟ್ 70% ಅಂತೂ ಆಲ್ಮೋಸ್ಟ್ ಒಂದೊಂದು ಸಲ ಕೊಡ್ತಾನೆ. ಲೈಕ್ ಒಂದು ತಿಂಗ್ಳಿಗೆ ಅಟ್ಲೀಸ್ಟ್ ಒಂದು 4 to 5 ಟೈಮ್ಸ್ ಅಂತೂ 70% ಆಫ್ ಇದ್ದೇ ಇರುತ್ತೆ. ಸೊ ನಾನು ತೋರಿಸ್ತೀನಿ ಯಾವ ಥರ ಸ್ಲಿಪ್ಪರ್ಸ್ ತೊಗೊಂಡೆ ಮತ್ತು ಯಾವ ಬ್ರ್ಯಾಂಡ್ ತೊಗೊಂಡೆ, ಸೈಜ್ ಎಲ್ಲ ಹೆಂಗಿರುತ್ತೆ ಮತ್ತು ಕಂಫರ್ಟಬಲ್ ಆಗಿರುತ್ತೆ, ಕ್ವಾಲಿಟಿ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನಿಲ್ಲಿ ಇವಾಗ ತೋರಿಸ್ತಿರೋ ಸ್ಲಿಪ್ಪರ್ ಬಂದು 2 ಜೊತೆ ಸ್ಲಿಪ್ಪರ್ ತೊಗೊಂಡಿದ್ದು. ಸೇಮ್ ಸ್ಲಿಪ್ಪರ್ನೇ ನಾನು 2 ಜೊತೆ ತೊಗೊಂಡೆ. ಒಂದು ನನಗೆ, ಇನ್ನೊಂದು ನಮ್ಮ ಅಮ್ಮಂಗೆ. ನನಗೆ ಬಂದು ಸೈಜ್ 6. ಸೊ ನಮ್ಮ ಅಮ್ಮಂಗೆ ಇದೇ ಥರ ಸ್ಲಿಪ್ಪರ್ ಕೊಡ್ಸೋಣ, ಇದು ನಾನು ನೋಡಿದೆ ಚೆನ್ನಾಗಿರುತ್ತಂತ. ಸೊ ನಮ್ಮ ಅಮ್ಮಂಗೆ 7 ಸೈಜು, ನನಗೆ 6 ಅಂದ್ಬಿಟ್ಟು 2 ಪೇರ್ ತೊಗೊಂಡೆ. ಇದು ಬಂದು ಟ್ಯಾಗ್ ಪ್ರೈಸ್ ನಾನು ತೋರಿಸ್ತೀನಿ. ಇದರಲ್ಲೇ ಇನ್ನೊಂದು ಕಲರ್ ಇದೆ, ಬಟ್ ನನಗೆ ಬ್ಲ್ಯಾಕೇ ಇಷ್ಟ ಆಯಿತು. ನಾನು ಟ್ರೆಂಡ್ಸಿಗೆ ಹೋಗಿದ್ದಾಗ ಸೇಮ್ ಸ್ಲಿಪ್ಪರ್ಸ್ನ ನೋಡಿದ್ದೆ. ನಾನು ಕೇಳಿದ್ದಕ್ಕೆ ಗೊತ್ತಲ್ಲ ಟ್ರೆಂಡ್ಸಲ್ಲಿ ಏನು ಟ್ಯಾಗ್ ಪ್ರೈಸ್ ಇರುತ್ತೆ, ಆ ಬಿಲ್ನ ಪೇ ಮಾಡಿನೇ ತೊಗೋಬೇಕು. ಸೊ ಅಲ್ಲಿಗಿಂತ ಆನ್ಲೈನ್ ಬೆಟರ್ ಅಂದ್ಬಿಟ್ಟು ಅಲ್ಲಿ ನೋಡಿ ನಾನು ಇಲ್ಲಿ ಬಂದು ತೊಗೊಂಡೆ. ಈ ಬ್ರ್ಯಾಂಡ್ ಬಂದು ಐ ಆ್ಯಟಿಟ್ಯೂಡ್ ಅಂತ. ಸೊ ನನಗೆ ಒಂದೊಂದು ಬ್ರ್ಯಾಂಡಲ್ಲಿ 7 ಸೈಜ್ ಆದರೆ ಪರ್ಫೆಕ್ಟ್ ಆಗುತ್ತೆ. ಐ ಆ್ಯಟಿಟ್ಯೂಡ್ ಬ್ರ್ಯಾಂಡಲ್ಲಿ ನನಗೆ 6 ಆದರೆ ಸಾಕು ಸೈಜು. ನಮ್ಮಮ್ಮಗೆ 7 ಬೇಕಂದ್ಬಿಟ್ಟು ಅವರಿಗೂ ಸೇಮ್ ಇದೇ ಸ್ಲಿಪ್ಪರು, ಸೈಜ್ ಬಂದು 7 ತೊಗೊಂಡೆ. 2 ಜೊತೆ ತೊಗೊಂಡೆ. ಇದು ಬಂದು ಟ್ಯಾಗ್ ಪ್ರೈಸ್ ಬಂದು 799. ನೀವು ನೋಡ್ಬೋದು, ನೀವು ನೋಡ್ಬೋದು ಇಲ್ಲಿ ಈ ಪ್ರೈಸ್ ಬಂದು 799. ಬಟ್ ನನಗಿದು 250ಗೆ ಸಿಕ್ತು. ಒಂದೊಂದು ಟೈಮ್ ಇದು 210ಗೂ ಸಿಗುತ್ತೆ, ನಾನು ನೋಡಿದ್ದೀನಿ. 210 ನೀವು ಒಂದು 6 ಜೊತೆ ಸ್ಲಿಪ್ಪರ್ನ ಅಟ್ ಎ ಟೈಮ್ ಆರ್ಡ್ರ್ ಹಾಕ್ಬಿಟ್ರೆ ಅಲ್ಲೂ ಕೂಡ ಸಮ್ ಕೂಪನ್ಸ್ ಇರುತ್ತೆ ಕೆಳಗಡೆ. ನೀವು ಕೂಪನ್ ಅಪ್ಲೈ ಅಂತ ಇರುತ್ತಲ್ಲ, ಅಲ್ಲಿ ಕೆಳಗಡೆ ಒಂದಷ್ಟು ಕೂಪನ್ಸ್ ಬರ್ತಿರುತ್ತೆ. 70% ಆಫ್ ಕೂಡ ಇರುತ್ತೆ. ನೀವು ಮತ್ತೆ ಅಲ್ಲಿ ಕೆಳಗಡೆ ಕೂಪನ್ ಸುಮ್ಮನೆ ಇವಾಗ ರ್ಯಾಂಡಮಾಗಿ ಆರ್ಡ್ರ್ ಮಾಡೋದಕ್ಕಿಂತ ಅಲ್ಲಿ ಕೂಪನ್ ಅಪ್ಲೈ ಅಂತ ಇರುತ್ತಲ್ವ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಒಂದಷ್ಟು ಕೂಪನ್ಸು ನೀವೇನು ಬ್ಯಾಗ್ ಹಾಕ್ಕೊಂಡಿರ್ತೀರ ತೊಗೊಳಕ್ಕಂತ, ಕಾರ್ಟ್ಗೆ ಹಾಕ್ಕೊಂಡಿರ್ತೀರಲ್ವ, ಅದಕ್ಕೆ ಎಷ್ಟು ಹಾಕ್ಕೊಂಡಿರ್ತೀರ. ಇವಾಗ 1,500 ಅಂತ ಹಾಕ್ಕೊಂಡಿದ್ರೆ ಅಲ್ಲೊಂದು ₹300 ಡಿಸ್ಕೌಂಟ್ ಇರುತ್ತೆ, ಇಲ್ಲಿ ₹200 ಡಿಸ್ಕೌಂಟ್ ಇರುತ್ತೆ. ಸೊ ನೀವು ಕೂಪನ್ ಅಪ್ಲೈ ಟ್ಯಾಬ್ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ಕಾರ್ಟಿಗೆ ಏನು ಸೂಟ್ ಆಗುತ್ತೆ ಆ ಕೂಪನ್ ತೋರಿಸ್ತಾರೆ. ನೀವು ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಇನ್ನೂ ಕೂಡ ನಿಮಗೆ 200 to 300 ಕಮ್ಮಿ ಆಗುತ್ತೆ. ಸೊ ನನಗೆ ಅದೆಲ್ಲ ಕಮ್ಮಿ ಆಗಿ ಮತ್ತು 70% ಆಫ್ ಹೋಗಿ ಇಷ್ಟು ಕಮ್ಮಿಗೆ ಸಿಕ್ತು. ಮಸ್ತಿದೆ ಪ್ರೈಸ್ ಅಂತೂ, ಆರಾಮ್ಸೆ ತೊಗೋಬೋದು. ಇದು ಅಷ್ಟೇ ಸೈಜ್ ಬಂದು 6. ನನಗೆ ತೊಗೊಂಡ್ರೆ ಸ್ಮಾಲ್ ವೆಡ್ಜಸ್. ಇದು ನೋಡಿ ಅಲ್ಲಿ ಮುಂದೆ ಬಂದು ರಿಂಗ್ ಶೇಪ್ ಇದೆ. ಐ ಥಿಂಕ್ ಇದು ಕೂಡ ಸೇಮ್ ಟ್ಯಾಗ್ ಪ್ರೈಸ್ ಬಂದು 799. ನನಗೆ ಇದು ₹250 ಸಿಕ್ತು. ಆರಾಮ್ಸೆ ತೊಗೋಬೋದು ಶಾಪ್ಗೆ ಹೋಲಿಸ್ಕೊಂಡ್ರೆ. ನೀವು ಕ್ವಾಲಿಟಿ ಕೂಡ ಇಲ್ಲಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. ಇದರಲ್ಲೇ ಸೇಮ್ ಬ್ರ್ಯಾಂಡಲ್ಲೇ ಐ ಆ್ಯಟಿಟ್ಯೂಡ್ ಬ್ರ್ಯಾಂಡಲ್ಲೇ ಫ್ಲ್ಯಾಟ್ ಸ್ಲಿಪ್ಪರ್ ಕೂಡ ಇದೆ. ಅದು ಆಫರ್ ಬಿಟ್ಟಾಗ ನಮಗೆ 130 ಅಂದರೆ ₹130ಇಂದ ₹150ಗೂ ಫ್ಲ್ಯಾಟ್ ಸ್ಲಿಪ್ಪರ್ ಸಿಗುತ್ತೆ. ನಾವು ಅನ್ಕೋತೀವಿ 130ರಿಂದ ₹150 ಅಂದ್ರೇ ಕ್ವಾಲಿಟಿ ಚೆನ್ನಾಗಿರಲ್ವೇನೋ ಅಂತ ಅನ್ಕೋತೀವಿ. ಸೀರಿಯಸ್ಲಿ ಮಸ್ತ್ ಇರುತ್ತೆ ಕ್ವಾಲಿಟಿ ಅಂತೂ. ಆರಾಮ್ಸೆ ತೊಗೋಬೋದು ಕಮ್ಮಿ ಪ್ರೈಸ್ ಅಂತ. ನಾವು ಆರಾಮ್ಸೆ ಅದೇ ಇವಾಗ ಶಾಪಿಗೆ ಹೋಗಿ ಟ್ಯಾಗ್ ಪ್ರೈಸ್ ಕೊಟ್ಟು ತೊಗೊಳ್ಳೋದಕ್ಕಿಂತ ಅದೇ ಪ್ರೈಸ್ಗೆ ಇಲ್ಲಿ 2 ಜೊತೆ 2 ಪೇರ್ ಸ್ಲಿಪ್ಪರ್ ಬರುತ್ತೆ. ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು. ಕ್ವಾಲಿಟಿ ಅಂತೂ ಮಸ್ತ್ ಇರುತ್ತೆ. ಸೊ ನನಗೆ ಎಲ್ಲ ತೋರಿಸ್ತಿರೋದು ಐ ಆ್ಯಟಿಟ್ಯೂಡ್ ಬ್ರ್ಯಾಂಡೇ. ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋದಲ್ಲಿ ಫ್ಲ್ಯಾಟ್ ಸ್ಲಿಪ್ಪರ್ಸ್ ಕೂಡ ವಿಡಿಯೋ ಮಾಡಿದ್ದೀನಿ. ಅದು ಅಷ್ಟೇ, ನಾನು ಯೂಸ್ ಮಾಡ್ತಿದ್ದೀನಲ್ವ, ಕ್ವಾಲಿಟಿ ಅಂತೂ ಮಸ್ತಾಗಿದೆ. ನೀವು ನೋಡಿದ್ರೆ ಗೊತ್ತಾಗ್ತಿದೆ ಇಲ್ಲಿ ಕ್ವಾಲಿಟಿ ಹೆಂಗಿದೆ ಅಂತ. ಆರಾಮ್ಸಾಗಿ ನಾವು ತೊಗೋಬೋದು ಆನ್ಲೈನಲ್ಲೇ. ಈ ಸ್ಲಿಪ್ಪರ್ ಕೂಡ ಐ ಆ್ಯಟಿಟ್ಯೂಡ್ ಬ್ರ್ಯಾಂಡೇ. ಹೀಲ್ಸ್ ನೋಡ್ಬೋದು ನೀವು, ಚೆನ್ನಾಗಿದೆ ಇದು. ನಾನು ಈ ಸ್ಲಿಪ್ಪರ್ನ ಐ ಥಿಂಕ್ 6 ಮಂತ್ ಬ್ಯಾಕಿಂದನೇ ಕಾರ್ಟ್ಗೆ ಹಾಕ್ಕೊಂಡಿದ್ದೆ.
ತೊಗೋಬೇಕು ಅಂತ. ನಾನು ನೋಡಿದಾಗ 690 ರುಪೀಸೇ ಇರ್ತಿತ್ತು. ಒಂದೊಂದು ಸಲ 70% ಆಫ್ ಹೋದಾಗ ಇದು ಬಂದು 390ಗೆ ಸಿಗುತ್ತೆ. 390 ಕಮ್ಮಿ ಆಗಿದ್ದು ನಾನು ನೋಡೇ ಇಲ್ಲ. ನಾನು 6 ಮಂತ್ಸಿಂದ ನೋಡ್ತಾನೇ ಇದ್ದೀನಿ. 390 ರೂಪಾಯಿ ಕಮ್ಮಿ ಇದಾಗಲಿಲ್ಲ. ಬಟ್ ನಾನು 6 ಜೊತೆ ತೊಗೊಂಡೆ, 5 ಜೊತೆ ತೊಗೊಂಡೆ ಅಲ್ವಾ ಸ್ಲಿಪ್ಪರ್ಸು. ಹಂಗಾಗಿ ನನಗೆ ಕೆಳಗಡೆ ಕೂಪನ್ ಅಪ್ಲೈ ಮಾಡಿದ್ದಕ್ಕೆ ಇದು ಬಂದು 360 ರುಪೀಸ್ ಸಿಕ್ತು. ವರ್ತ್ ಇದು ಸ್ಲಿಪ್ಪರು. ಇಲ್ಲಿ ನೀವು ಟ್ಯಾಗ್ ಪ್ರೈಸ್ ನೋಡ್ಬೋದು, 1299 ರೂಪಾಯಿ ಇದೆ. ನನಗೆ ಇದು 360 ರೂಪಾಯಿಗೆ ಸಿಕ್ತು. ಇಫ್ ಇನ್ ಕೇಸ್ ನಾನು ಸಿಂಗಲಾಗೆ ತೊಗೋತೀನಿ ಅಂತ ಅಂದರೆ ಇದು 70% ಆಫ್ ಇದ್ದಾಗ ನಮಗೆ 390 ರೂಪಾಯಿಗೆ ಸಿಗುತ್ತೆ. ಇಲ್ಲ ಅಂದರೆ 690 ರೂಪಾಯಿ ಫಿಕ್ಸು ಆನ್ಲೈನಲ್ಲಿ. ಆಫ್ಲೈನ್ ಹೋದರೆ 1299. ಇಫ್ ಇನ್ ಕೇಸ್ ನಾವು ಒಂದು 5 ಜೊತೆ ಸ್ಲಿಪ್ಪರ್ ತೊಗೊಂಡಾಗ ಕೆಳಗಡೆ ಕೂಪನ್ ಅಪ್ಲೈ ಮಾಡಿದ್ರೆ ಇದು ನಮಗೆ 360 ರೂಪಾಯಿಗೆ ಸಿಗುತ್ತೆ. ಕ್ವಾಲಿಟಿ ಅಂತೂ ಮಾತಾಡುವಾಗೆ ಇಲ್ಲ, ನೀವು ನೋಡಿದ್ರೇ ಗೊತ್ತಾಗ್ತಿದೆ ಕ್ವಾಲಿಟಿ ಹೆಂಗಿದೆ ಅಂತ. ಈ ಬ್ರ್ಯಾಂಡಲ್ಲಿ ವೆಡ್ಜಸ್ ಆಗಿರ್ಬೋದು, ಫ್ಲ್ಯಾಟ್ಸ್ ಆಗಿರ್ಬೋದು, ಹೀಲ್ಸ್ ಆಗಿರ್ಬೋದು, ಎಲ್ಲ ಕ್ವಾಲಿಟಿ ಸೇಮೇ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಇದನ್ನು ತೊಗೊಂಡೆ. ನಾನು ಹಾಕ್ದಾಗ ನನಗೆ ಫುಲ್ ಹೀಲ್ಸ್ ಜಾಸ್ತಿ ಅಂತ ಅನಿಸ್ತು. ಬಟ್ ಅಂದ್ರೂ ಓಕೆ, ನನ್ನ ಹತ್ರ ಈ ಥರ ಹೀಲ್ಸ್ ಸ್ಲಿಪ್ಪರ್ಸ್ ಒಂದು ಜೊತೆನೂ ಇರಲಿಲ್ಲ. ಸೊ ಓಕೆ, ಇಷ್ಟು ಕಮ್ಮಿ ಪ್ರೈಸ್ಗೆ ಮತ್ತೆ ಸಿಗೋಲ್ಲ ಅಂದ್ಬಿಟ್ಟು ನಾನು ರಿಟರ್ನ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ನಮ್ಮಮ್ಮ ಹೇಳ್ತಿದ್ರು ವೆಡ್ಜಸ್ ಸ್ಲಿಪ್ಪರ್ ಇದೆ, ನೆಕ್ಸ್ಟು ಇವಾಗ ವೆಡ್ಜಸ್ ತೋರಿಸ್ತೀನಿ, ಅದನ್ನ ಇಟ್ಕೋ, ಇದು ಬೇಡ, ನಡೆಯೋಕ್ಕಾಗಲ್ಲ, ಸುಮ್ಮನೆ ಏನಕ್ಕಿದು, ವಾಪಸ್ ಹಾಕ್ಬಿಡ ಅಂತ ಹೇಳಿದ್ರು. ಬಟ್ ನನಗೆ ಇದು 360 ರೂಪಾಯಿಗೆ ಸಿಕ್ತು. 360 ರೂಪಾಯಿಗೆ ಕಮ್ಮಿ ಅಂತ ಅನ್ನಿಸ್ತು. ವಾಪಸ್ ಹಾಕಿದ್ರೆ ಮತ್ತೆ ನನಗೆ ಈ ಸ್ಲಿಪ್ಪರ್ ಈ ಪ್ರೈಸಿಗೆ ಸಿಗೋಲ್ಲ ಅಂದ್ಬಿಟ್ಟು ನಾನು ಓಕೆ, ಏನು ಫಂಕ್ಷನಲ್ಲಿ ಅಷ್ಟೇ ಅಲ್ವಾ ವೇರ್ ಮಾಡೋದು ಅಂದ್ಬಿಟ್ಟು ಇಟ್ಕೊಂಡೆ. ಇದನ್ನು ನಾನು ಮದುವೆಗಂತಾನೆ, ನನ್ನ ತಮ್ಮನ ಮದುವೆಗೆ ತೊಗೋಬೇಕಂತಾನೆ ಅಂದ್ಕೊಂಡಿದ್ದೆ. ಎಂಗೇಜ್ಮೆಂಟಲ್ಲೇ ಕಾರ್ಡ್ ಕಾಕೊಂಡು, ಎಂಗೇಜ್ಮೆಂಟ್ಗಿಂತ ಮುಂಚೆನೇ ಕಾರ್ಡ್ ಕಾಕೊಂಡಿದ್ದೆ. ನನಗೆ ಕಮ್ಮಿ ಸಿಕ್ಕೇ ಇರಲಿಲ್ಲ. 390 ರೂಪಾಯಿ ಆದರೂ ಪರವಾಗಿಲ್ಲ, ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ಆ ಪ್ರೈಸ್ಗೂ ಸಿಕ್ಕಿರಲಿಲ್ಲ. ಬಟ್ ನಾನು ತೊಗೊಳ್ಳೋ ಟೈಮ್ಗೆ ಇದು ಕೂಪನ್ ಎಲ್ಲ ಅಪ್ಲೈ ಮಾಡಿ 360 ರೂಪಾಯಿಗೆ ಸಿಕ್ತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇವಾಗ ನಾನು ತೋರಿಸಿ ಸ್ಲಿಪ್ಪರ್ಸ್ ಎಲ್ಲದಕ್ಕಿಂತ ನನಗಂತೂ ತುಂಬ ಇಷ್ಟ ಆಗಿದ್ದು ಈ ವೆಡ್ಜಸ್. ನಾನು ಇದನ್ನು ಸುಮ್ಮನೆ ರ್ಯಾಂಡಮಾಗಿ ನೋಡ್ತಿದ್ದೆ. ಹೀಲ್ಸ್ ಅಂತೂ ಫಿಕ್ಸ್ ಆಗಿತ್ತು. ಮತ್ತು ಸೇಮ್ ಸ್ಲಿಪ್ಪರ್ 2 ಜೊತೆ ತೊಗೊಂಡಿದ್ದೆ ಅಲ್ವಾ, ಅದು ಕೂಡ ನಾನು ತೊಗೋಬೇಕಂತಲೇ ಆಲ್ರೆಡಿ ಕಾರ್ಡ್ ಕಾಕೊಂಡಿದ್ದೆ. ಮತ್ತು ಇನ್ನೊಂದು ರಿಂಗ್ ಶೇಪ್ ಇತ್ತಲ್ವಾ, ಸ್ಮಾಲ್ ವೆಡ್ಜಸ್ಸು, ಅದು ಕೂಡ ಅಷ್ಟೇ ಏನೋ ಒಂಥರ ನನಗದು ಆ ಫ್ಲವರ್ದು ಲೀಫ್ ಶೇಪ್ ಇತ್ತಲ್ವಾ. ಸೊ ಹಂಗಾಗಿ ತೊಗೊಳ್ಳೋಣ, ಲೈಕ್ ಡ್ರೆಸ್ಸೆಲ್ಲ, ಕುರ್ತಾಸ್ ಎಲ್ಲ ವೇರ್ ಮಾಡಿದಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ಇದನ್ನು ಸುಮ್ಮನೆ ರ್ಯಾಂಡಮಾಗಿ ನೋಡ್ತಿದ್ದೆ, ಇಷ್ಟ ಆಯಿತು. ಸೊ ತೊಗೊಳ್ಳೋಣ ಅಂದ್ಬಿಟ್ಟು ಕಾರ್ಟ್ಗೆ ಹಾಕ್ಕೊಂಡೆ. ಆಮೇಲೆ ನನಗಂತೂ ಇದು ಪ್ರೈಸ್ ಅಂತೂ ಸೀರಿಯಸ್ಲಿ ಎಂಥ ನಾರ್ಮಲ್ ಒಂದು ಚಿಕ್ಕದು ಸ್ಲಿಪ್ಪರ್ ಶಾಪಲ್ಲಿ ಕೂಡ ಇಷ್ಟು ಕಮ್ಮಿ ಪ್ರೈಸಿಗೆ ಕೊಡೋದೇ ಇಲ್ಲ. ನೀವು ನೋಡ್ಬೋದು, ಇದು ಬಂದು 899 ರೂಪಾಯಿ ಇದೆ ಟ್ಯಾಗ್ ಪ್ರೈಸ್ ಬಂದು. ಬಟ್ ನನಗಿದು 230 ರೂಪಾಯಿಗೆ ಸಿಕ್ತು. ಎಲ್ಲದಕ್ಕಿಂತ ಕಮ್ಮಿ ಅನಿಸ್ಬಿಡ್ತು. ಸೊ ವೆಡ್ಜಸ್ 230 ರೂಪಾಯಿಗೆ ಎಂಥ ಶಾಪಲ್ಲೂ ಕೊಡೋದೇ ಇಲ್ಲ. ಲೈಕ್ ಇವಾಗ ರೋಡ್ ಸೈಡ್ ಸ್ಲಿಪ್ಪರ್ಸ್ ಇರುತ್ತಲ್ವ, ಮಾರ್ತಿರ್ತಾರಲ್ವ, ಅಲ್ಲೂ ಕೂಡ ಈ ಪ್ರೈಸ್ಗೆ ಫ್ಲ್ಯಾಟ್ ಸ್ಲಿಪ್ಪರ್ ತೊಗೊಳ್ಳೋದೇ ಹೆಚ್ಚು ಅಂದ್ಬಿಟ್ಟು. ಸೊ ಕಮ್ಮಿಲಿ ಕ್ವಾಲಿಟಿ ಕೂಡ ತುಂಬ ಇಷ್ಟ ಆಯಿತು. ನೀವು ನೋಡ್ತಿರ್ಬೋದು, ಕ್ವಾಲಿಟಿ ಅಂತೂ ಮಸ್ತಿದೆ. ವೆಡ್ಜಸ್ ಇದೆಯಲ್ಲ, ಅದು ಆ ಕ್ವಾಲಿಟಿ ಅಂತೂ ಸೂಪರು. ಸೊ ನನಗೆ ಇಷ್ಟು ಕಮ್ಮಿ ರೇಟಿಗೆ ಸಿಕ್ತು ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು ಬಂದು ನನಗೆ 230 ರೂಪಾಯಿಗೆ ಸಿಕ್ತು ಸ್ಲಿಪ್ಪರ್ ಬಂದು. ಇಫ್ ಇನ್ ಕೇಸ್ ನೀವು ತೊಗೋತೀನಿ ಅಂದ್ರೂ, ಅಮ್ಮಮ್ಮ ಅಂದ್ರೂ, ಇಫ್ ಇನ್ ಕೇಸ್ ಆಫರ್ ಇಲ್ಲ ಅಂದ್ರೂ 300-320 ರೂಪಾಯಿಗೆ ಸಿಗುತ್ತೆ ಅನಿಸುತ್ತೆ. ನನಗಿದು 70% ಆಫ್ ಆಗಿ 899ಅಲ್ಲಿ 70% ಆಫ್ ಆಗಿ, ಮತ್ತು ನಾನು ಕೂಪನ್ ಅಪ್ಲೈ ಮಾಡಿದ್ದೆ ಅಲ್ವಾ, ಸೊ ಅದೆಲ್ಲ ಅಪ್ಲೈ ಆಗಿ ನನಗೆ ಈ ಸ್ಲಿಪ್ಪರ್ ನನಗೆ 230 ರೂಪಾಯಿಗೆ ಸಿಕ್ತು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.